ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಸಾರಿದ ಕನಕದಾಸರು ಭಕ್ತಿ ಪಂಥದ ಹರಿದಾಸರಲ್ಲಿ ಒಬ್ಬರು. ಇವರ ವೇಷಭೂಷಣವನ್ನು ಧರಿಸಿ ಬರುತ್ತಿದ್ದಾರೆ 3ನೇ ತರಗತಿಯ ತರುಣ್. ತಂಬೂರಿ ಮೀಟಿದವ, ಭಾಗ್ಯದ ಲಕ್ಷ್ಮೀ ಭಾರಮ್ಮ, ಗಜವದನ ಬೇಡುವೆ, ಹೀಗೆ ಹಲವಾರು ಕೀರ್ತನೆಗಳನ್ನು ರಚಿಸಿದ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧರಾದ ಶ್ರೀ ಪುರಂದರದಾಸ ವೇಷ ಧರಿಸಿ 3ನೇ ತರಗತಿ ವಿದ್ಯಾರ್ಥಿ 3ನೇ ತರಗತಿಯಲ್ಲಿ ಈಗ ಆಗಮಿಸುತ್ತಿದ್ದಾರೆ. ತಿಮ್ಮಕ್ಕ ಮಕ್ಕಳಿಲ್ಲ ಎಂಬ ಕೊರಗು ಬಿಟ್ಟು ಸಾಧಕಿಯಾದ 1000 ಮುತ್ತುಗಳ ಒಡತಿ. 45 ಕಿಲೋಮೀಟರ್ ಉದ್ದಕ್ಕೂ 385 ಆಲದ ಮರಗಳನ್ನು ನೆಟ್ಟಿ ಪರಿಸರವಾದಿಯಾದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನ ವೇಷದಲ್ಲಿ ಆಗಮಿಸುತ್ತಿದ್ದಾರೆ 3ನೇ ತರಗತಿಯ ಅನ್ವಿತಾ. ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡ ಬೆಂಗಳೂರಿನ ಸ್ಥಾಪಕರ ವೇಷದಲ್ಲಿ 2ನೇ ತರಗತಿಯ ಜಯಂತ್ ಈಗ ಬರುತ್ತಿದ್ದಾರೆ. ಕರ್ನಾಟಕದ ಚಿತ್ರದುರ್ಗ ಸಾಮ್ರಾಜ್ಯದಲ್ಲಿ ವೀರ ಮಹಿಳೆ. ಅವರು ಹೈದರಾಲಿ ಸೈನ್ಯದೊಂದಿಗೆ ಏಕಾಂಗಿಯಾಗಿ ಹೋರಾಡಿದ ವೀರ ವನಿತೆ ಓಬವ್ವ. ತನುಶ್ರೀ 4ನೇ ತರಗತಿ ಬರುತ್ತಿದ್ದಾಳೆ. ಬ್ರಿಟಿಷರ ವಿರುದ್ಧ ರಣಚಂಡಿಯಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳ್ಳಿ ಚುಕ್ಕಿಯಾಗಿ ಮಿಂಚಿದ ಕಿತ್ತೂರಿನ ವೀರರಾಣಿ ಚೆನ್ನಮ್ಮನವರ ಉಡುಪಿನಲ್ಲಿ 3ನೇ ತರಗತಿಯ ಚಯನ ಇದೀಗ ಬರುತ್ತಿದ್ದಾಳೆ. 12ನೇ ಶತಮಾನದ ಕ್ರಾಂತಿಕಾರಿ ಕವಿ, ಸಮಾಜ ಸುಧಾರಕ ಮತ್ತು ತತ್ವಜ್ಞಾನಿ. ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣನವರ ವೇಷದಲ್ಲಿ ಬರುತ್ತಿದ್ದಾರೆ 1ನೇ ತರಗತಿಯ ಜತಸ್ಯ ಹಾಗೂ 3ನೇ ತರಗತಿಯ ಸನಾತನ್. ಚಳವಳಿಯ ಪ್ರಮುಖಳಾದ ಅಕ್ಕ ಮಹಾದೇವಿಯ ವೇಷದಲ್ಲಿ 1ನೇ ತರಗತಿಯ ರಿಧಿಮಾ ಇದೀಗ ಬರುತ್ತಿದ್ದಾಳೆ. ಬ್ರಿಟಿಷರ ವಿರುದ್ಧ ಹೋರಾಡಿ ಜೀವ ತೆತ್ತ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೇಷದಲ್ಲಿ ಬರುತ್ತಿದ್ದಾರೆ 2ನೇ ತರಗತಿಯ ಲೀಕ್ಷಿತ್. ಇಲ್ಲಿ ಕಟ್ಟಲೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಇದು ಅಂಟಿಕೆ ಎಲ್ಲದ ನಾಡೈತಿ, ಇಂಥ ನಾಟಕ ನೀ ತೋರಿಸ್ತಿ. ಉಳಿವಾಸ ನಿಮಗಿದ್ದಂಗಿಲ್ಲ, ಉಳಿಸುವಾಸ ನನಗೂ ಇಲ್ಲ. ಗುರುದೇವ ಅಪ್ಪನೆಗಳು. ಹರ ಮಹಾದೇವ್. ರಾಜ್ಕುಮಾರ್ ಎಂಬ ಸಾಮೂಹಿಕ ಪ್ರತಿಭೆ